ಜಯಂತ್ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಕೇಳಿರುವಂತ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡಕತ್ತೇವೆ ಇವಾಗ. ಕ್ವಶನ್ ನೋಡ್ರಿ, ಸೈನ್ಸ್ ಸೆಕ್ಷನ್ಸ್ ಒಳಗಡೆ ಈ ಕೆಳಗಿನವುಗಳಲ್ಲಿ ಯಾವುದು ವಾಣಿಜ್ಯ ಬೆಳೆ ಅಂತಂದೇಳಿ. ನಾವು ಇವುಗಳನ್ನ ಕಮರ್ಷಿಯಲ್ ಕ್ರಾಪ್ಸ್ ಅಂತಂದ್ ಹೇಳ್ತೀವಿ. ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ, ಇಲ್ಲಿ ಲಾಭ ಗಳಿಸೋಕೆ ಅದ್ರ ಉದ್ದೇಶದಿಂದ ನಾವು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋಕೆ ಬೆಳೆಗಳನ್ನ ಬೆಳಿತೀವಿ. ಅಂತ ಬೆಳೆ ಯಾವ್ದು? ಈಗ ನೋಡ್ರಿ, ಅಕ್ಕಿ ಗೋಧಿ ಅಂತ ಬಂದ್ರೆ ನಾವು ತಿನ್ನೋಕಂತ ಬೆಳಿತೀವಿ, ರಾಗಿ ಕೂಡ ತಿನ್ನೋಕಂತ ಹೇಳಿ. ಬಟ್ ಅದ್ರ ರಬ್ಬರ್ ಅನ್ನೋದು ನೋಡ್ರಿ, ಈ ರಬ್ಬರ್ ಏನಂತಂದ್ ಹೇಳಿದ್ರೆ ಇದೊಂದು ಕಮರ್ಷಿಯಲ್ ಕ್ರಾಪ್ ಅಂತಂದ್ ಹೇಳ್ತೀವಿ, ವಾಣಿಜ್ಯ ಬೆಳೆ. ಇಲ್ಲಿ ಒಂದ್ ನೆನ್ಪಿಟ್ಕೊಳ್ರಿ, ಇದ್ರ ಒಳಗಡೆ ಈಗ ರಬ್ಬರ್ ಅನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ, ಅದು ಹಾಲು, ಗಿಡದಿಂದ ಹಾಲು ಬರುತ್ತೆ, ಅದನ್ನ ನಾವು ರಬ್ಬರ್ ಅಂತಂದ್ ಹೇಳ್ತೀವಿ. ಅದನ್ನ ವಲ್ಕನೈಜೇಷನ್ ಮಾಡ್ತಾರ, ವಲ್ಕನೀಕರಣ ಅಂತಂದ್ ಹೇಳ್ತೀವಿ, ವಲ್ಕನೀಕರಣ. ಈಗ ರಬ್ಬರ್ ಬಂದ ತಕ್ಷಣ ತುಂಬಾ ಗಟ್ಟಿ ಆಗತ್ತ. ಆ ಗಟ್ಟಿ ಆಗೋದನ್ನ ತಡಿಯೋಕೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ, ಜೊತೆಗೆ ಸಲ್ಫರ್ ಅನ್ನ ಬಳಸ್ತಾರ. ಸಲ್ಫರ್ ಅಂತಂದ್ ಹೇಳಿದ್ರೆ ಗಂಧಕ. ಇದನ್ನೆರಡು ಬೆರೆಸಿ ಏನ್ ಮಾಡ್ತಾರ ಅಂದ್ರೆ 150 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಹೀಟ್ ಮಾಡಿದ್ರು ಅಂತಂದ್ ಹೇಳಿದ್ರೆ ಇದ್ರದ್ದು ಗುಣಮಟ್ಟ ಜಾಸ್ತಿ ಆಗತ್ತ. ಅದಾದ ನಂತರ ಅದು ತುಂಬಾ ಮೃದುವಾಗತ್ತ. ಏನಾಗತ್ತ? ರಬ್ಬರ್ ಇದ್ದು ಮೃದು ಆಗತ್ತ. ಇದನ್ನ ನಾವು ವಲ್ಕನೀಕರಣ ಅಂತ ಕರಿತೀವಿ. ಈ ಕ್ವಶನ್ ಅನ್ನ ಕೇಳಿದಾರೆ. ಸೇಮ್ ಅದೇ ತರ ಕಮರ್ಷಿಯಲ್ ಕ್ರಾಪ್ಸ್ ಯಾವ ನೋಡ್ರಿ, ಇವಾಗ ಕಾಫಿ ಆಗಿರ್ಬೋದು, ಅದಾದ ನಂತರ ನೆಕ್ಸ್ಟ್ ಟೀ ಆಗಿರ್ಬೋದು, ಕಬ್ಬು, ಹತ್ತಿ, ಇವೆಲ್ಲ ಏನಂತಂದ್ ಹೇಳಿದ್ರೆ ಕಮರ್ಷಿಯಲ್ ಕ್ರಾಪ್ಸ್ ಅಂತಂದ್ ಹೇಳ್ತೀವಿ. ಇಲ್ಲಿ ನೋಡ್ರಿ, ಇದ್ರಲ್ಲಿ ಅಣುಖನಿಜ ಯಾವುದು ಅಂತಂದ್ ಹೇಳಿ, ಕೆಳಗಿನವುಗಳಲ್ಲಿ ಏನಂತಂದ್ ಹೇಳಿದ್ರೆ ಅಟಾಮಿಕ್ ಮಿನರಲ್ ಯಾವುದು ಅಂತ ಕೇಳಿದಾರ. ಇಲ್ಲಿ ನಾವು ಮೈಕಾ ಅಂತಂದ್ ಹೇಳ್ತೀವಿ, ಅಬ್ರಕ. ಇದೊಂದ್ ಏನಂತಂದ್ ಹೇಳಿದ್ರೆ ಶಾಖ ನಿರೋಧಕ ಅಂತಂದ್ ಹೇಳ್ತೀವಿ. ಇದನ್ನ ಎದಕ್ ಯೂಸ್ ಮಾಡ್ತೀವಿ? ಶಾಖ ನಿರೋಧಕ. ಈಗ ನೀವು ಬಟನ್ಸ್ ಗಳಾಗಿರ್ಬೋದು, ಅದಾದ ನಂತರ ವೈರ್ ಗೆಲ್ಲ ಹಾಕ್ಬಿಟ್ಟು ಫಿಟ್ಟಿಂಗ್ ಮಾಡ್ತಿರಲ್ಲ ಮನೆಯೊಳಗಡೆ, ಹೊಸ ಮನೆ ಕಟ್ದಾಗೆಲ್ಲ, ಬಿಲ್ಡಿಂಗ್ ಕಟ್ದಾಗ ಅದಾಗಿರ್ಬೋದು. ಅದಾದ ನಂತರ ನೆಕ್ಸ್ಟ್ ನಿಮ್ದು ಸ್ವಿಚ್ ಬೋರ್ಡ್ ಆಗಿರ್ಬೋದು, ಅವೆಲ್ಲ ಏನಂತಂದ್ ಹೇಳಿದ್ರೆ ಮೈಕಾ ಅಬ್ರಕದಿಂದ ಏನ್ ಮಾಡ್ತಾರಂತ ತಯಾರು ಮಾಡ್ತಾರ. ಅತಿ ಹೆಚ್ಚು ಮೈಕಾ ಎಲ್ಲಿ ಸಿಗತ್ತಂದ್ರ ನಮ್ಮ ಇಂಡಿಯಾದೊಳಗಡೆ ಸಿಗತ್ತೆ, ವರ್ಲ್ಡ್ ಅಲ್ಲಿ. ಅದಾದ ನಂತರ ಇಲ್ಲಿ ಅಣು ಖನಿಜ, ಪರಮಾಣು, ಅಟಾಮಿಕ್ ಮಿನರಲ್ ಯಾವ್ದು ಅಂತ ಕ್ವಶನ್ ಕೇಳಿದಾರೆ. ಯಾವ್ದಂತ ಹೇಳಿದ್ರೆ ಯುರೇನಿಯಂ ಅಂತಂದ್ ಹೇಳ್ತೀವಿ. ಬಿಟ್ರೆ ಇನ್ನೊಂದಿಗೆ ಕೊಡ್ತಾರ ಆಪ್ಷನ್ ಥೋರಿಯಂ ಅಂತಂದ್ ಹೇಳ್ತೀವಿ. ಇವೆರಡು ಏನಂದ್ರೆ ಅಣು ಖನಿಜಗಳು. ಆಮೇಲೆ ನೆಕ್ಸ್ಟ್ ಮ್ಯಾಗ್ನೆಟೈಟ್ ಮತ್ತು ಹೆಮಟೈಟ್, ಇವೆರಡು ಎದಕ್ಕೆ ಉದಾಹರಣೆ ಅಂತಂದ್ರೆ ಕಬ್ಬಿಣದ ಅದಿರುಗಳು. ಇವೆರಡು ಎದಕ್ಕೆ ಉದಾಹರಣೆ? ಇವೆರಡು ಕಬ್ಬಿಣದ ಅದಿರುಗಳು ಅಂತ ಹೇಳ್ತೀವಿ. ಸೇಮ್ ಅದೇ ತರ ಇನ್ನೊಂದು ಬರ್ದಿಟ್ಕೊಡ್ರಿ, ಬೆರಿಲಿಯಂ ಅಂತಂದ್ ಹೇಳಿ. ಇದನ್ನ ಜಾಸ್ತಿ ಯೂಸ್ ಮಾಡಂಗಿಲ್ಲ. ಯುರೇನಿಯಂ, ಥೋರಿಯಂ ಮತ್ತು ಬೆರಿಲಿಯಂ, ಈ ಮೂರು ಏನಂತಂದ್ರೆ ಪ್ರಮುಖ ಪರಮಾಣು ಖನಿಜಗಳಾಗಿದಾವ ನಮ್ ಇದ್ರೊಳಗಡೆ ಎನ್ವಿರಾನ್ಮೆಂಟ್ ಅಲ್ಲಿ ಸಿಗೋದ್ರಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವ ಮಣ್ಣು ಹತ್ತಿ ಬೆಳೆಗೆ ತುಂಬಾ ಸೂಕ್ತವಾಗೈತೆ ಅಂತಂದ್ ಹೇಳಿ. ಇಲ್ಲಿ ಯಾವ ಮಣ್ಣು ಅಂತಂದ್ ಹೇಳ್ತೀವಿ ಅಂದ್ರೆ ಬ್ಲಾಕ್ ಸಾಯಿಲ್ ಅಂತಂದ್ ಹೇಳ್ತೀವಿ, ಕಪ್ಪು ಮಣ್ಣು ಅಂತಂದ್ ಹೇಳಿ. ಈ ಕಪ್ಪು ಮಣ್ಣಿನಲ್ಲಿ ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೇಸಿಯಂ ಜಾಸ್ತಿ ಇರುತ್ತೆ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರಿ. ಇದು ವೋಲ್ಕ್ಯಾನಿಕ್ ಇರಪ್ಷನ್ ಇಂದ, ಈ ಪ್ರದೇಶಗಳಲ್ಲಿ ವೋಲ್ಕ್ಯಾನಿಕ್ ಇರಪ್ಷನ್ ಇಂದ, ಜ್ವಾಲಾಮುಖಿಗಳಿಂದ ಹೊರಬಂದಂತಹ ಲಾವಾರಸ ಗಟ್ಟಿಯಾಗಿ ಅವು ಶಿಲೆಗಳಿಂದ ಏನಂತಂದ್ರೆ ಸಣ್ಣ ಸಣ್ಣ ಚೂರುಗಳಾಗಿ ನಂತರ ಮಣ್ಣಾಗಿ ಕನ್ವರ್ಟ್ ಆಗೈತೆ. ಅದನ್ನ ನಾವು ಕಪ್ಪು ಮಣ್ಣು ಅಂತ ಕರಿತೀವಿ. ಯಾವ ಕಲ್ಲು ಅಂತ ಕೇಳಿದ್ರು, ಸ್ಟೋನ್ ಯಾವ್ದು ಕೇಳಿದ್ರೆ ಅಂದ್ರೆ ಬಸಾಲ್ಟ್ ಅಂತಂದ್ ಹೇಳ್ತೀವಿ, ಅಂದ್ರೆ ಕರಿಕಲ್ ಅಂತಂದ್ ಹೇಳ್ತೀವಲ್ಲ, ಅದಕ್ಕೆ ಬಸಾಲ್ಟ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಕೆಂಪು ಮಣ್ಣು ಏನಂತಂದ್ರೆ ಸೇಮ್ ಅದೇ ತರ ಗ್ರಾನೈಟ್ ಶಿಲೆಗಳ ಶಿಥಿಲೀಕರಣದಿಂದ ಕೆಂಪು ಮಣ್ಣು ಉಂಟಾಗೈತೆ. ಆಮೇಲೆ ಇದ್ರೊಳಗಡೆ ಏನ್ ಕಂಡು ಬರುತ್ತಾ? ಐರನ್ ಕಂಟೆಂಟ್ ಜಾಸ್ತಿ ಕಂಡು ಬರುತ್ತೆ. ಈಗ ನಮ್ಮ ಕರ್ನಾಟಕ ಅಂತ ಅನ್ಕೊಳ್ರಿ. ಈ ನಮ್ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಕೆಂಪು ಮಣ್ಣು, ಅಂದ್ರೆ ಅತಿ ಹೆಚ್ಚು ಮಣ್ಣು ಯಾವ್ದು ಕಂಡು ಬರುತ್ತೆ ಅಂತಂದ್ರೆ ಈ ಪ್ರದೇಶಗಳಲ್ಲಿ ಕೆಂಪು ಮಣ್ಣು ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಅತಿ ಹೆಚ್ಚು ಮಣ್ಣು ಯಾವ್ದು ನಮ್ ಕರ್ನಾಟಕದೊಳಗಡೆ? ಕೆಂಪು ಮಣ್ಣು. ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಕಂಡು ಬರುವಂತಹ ಮಣ್ಣು ಯಾವ್ದಂತಂದ್ರೆ ಕೆಂಪು ಮಣ್ಣು ಅಂತಂದ್ ಹೇಳ್ತೀವಿ. ಆಮೇಲೆ ನದಿ ಬಯಲು ಸೀಮೆಗಳಲ್ಲಿ ಬರ್ತಾವಲ್ಲ, ನದಿ ಬಯಲು ಪ್ರದೇಶ, ನದಿಗಳು ಕಂಡು ಬರುವಂತಹ ನದಿ ಮುಖಜ ಭೂಮಿ ಮಣ್ಣು, ಅದ್ ನಾವು ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಆಮೇಲೆ ಮಲೆನಾಡು ಪ್ರದೇಶಗಳಲ್ಲಿ ಕಂಡು ಬರುವಂತಹ ಮಣ್ಣು ಯಾವ್ದ್ರಿ? ಯಾಕಂದ್ರೆ ಅಲ್ಲಿ ಅತಿ ಹೆಚ್ಚು ಮಳೆ ಆಗಿರುತ್ತಾ, ಮಳೆ ಆಗಿ ಆಗಿ ಅಲ್ಲಿ ಭೂಮಿಯಲ್ಲಿರುವಂತ ಎಲ್ಲಾ ಪೋಷಕಾಂಶಗಳು ಹೊರಗೆ ಹೋಗಿ ಅಲ್ಲಿ ಓನ್ಲಿ ಏನಂತಂದ್ ಹೇಳಿದ್ರೆ ಮಣ್ಣು ಅಷ್ಟೇ ಉಳಿದಿರುತ್ತೆ, ಅದು ಜಿಗಜಿಗಟಾಗಿರುತ್ತೆ. ಅದನ್ನ ನಾವು ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಸಾಯಿಲ್ ಅಂತ ಹೇಳಿ ಕರಿತೀವಿ. ಕ್ವಶನ್ ಐತೆ, ಶಬ್ದವನ್ನ ಅಳಿಯುವ ಮಾಪನ ಯಾವುದು ಅಂತಂದೇಳಿ. ಶಬ್ದವನ್ನ ಅಳಿಯುವಂತಹ ಮಾನ ಯಾವುದು ಅಂತಂದ್, ಯೂನಿಟ್ ಯಾವ್ದು ಅಂತ ಕೇಳಿದ್ರೆ ಇಲ್ಲಿ ಯಾವ್ದಂದ್ರ ಡೆಸಿಬಲ್ ಅಂತಂದ್ ಹೇಳ್ತೀವಿ. ಇದು ಶಬ್ದಗಳ ಅಲೆಗಳ ಒತ್ತಡವನ್ನ ನಾವು ಸೂಚನೆ ಮಾಡ್ತೀವಿ. ಶಬ್ದಗಳ ಅಲೆಗಳ ಒತ್ತಡವನ್ನ ಅಳತೆ ಮಾಡೋಕೆ. ಈಗ ನಾವು ಪಿಸು ಮಾತು ಮಾತಾಡಿದ್ವಿ ಅಂತಂದ್ ಹೇಳಿದ್ರೆ ಅದು 20 to 30 ಡೆಸಿಬಲ್ ಇರುತ್ತೆ. ಎಷ್ಟಿರುತ್ತೆ? 20 to 30 ಡೆಸಿಬಲ್. ನಾವು ಸ್ವಲ್ಪ ಪಿಸು ಮಾತು, ನೀವು ಲವರ್ಸ್ ಜೊತೆ ಮಾತಾಡ್ತಿರಲ್ಲ, ಅದ ಯಾರಿಗೂ ಗೊತ್ತಾಗಬಾರ್ದಂಗ, ಅದು 20 to 30 ಡೆಸಿಬಲ್. ಈಗ ನಾನು ನಾರ್ಮಲ್ ಆಗಿ ಮಾತಾಡತ್ತಲ್ಲ ನಿಮ್ ಜೊತೆಗೆ, ಇದು ಆಲ್ಮೋಸ್ಟ್ ಏನಂದ್ರೆ 60 ಡೆಸಿಬಲ್ ಇರುತ್ತೆ.
ಸಾಮಾನ್ಯ ಸಂಭಾಷಣೆ. ಈಗ ವಿಮಾನ ಎಲ್ಲ ಹಾರಾಡುತ್ತಲ್ಲ, ವಿಮಾನ ಸೌಂಡ್ ಜಾಸ್ತಿ ಬರುತ್ತ, ಅದು 120ರಿಂದ 140 ಡೆಸಿಬಲ್ ಅಷ್ಟು ತೀವ್ರತೆಯನ್ನ ಹೊಂದಿರುತ್ತ. ಸೊ ನಾವು ಈ ರೀತಿಯಾಗಿ ಸೌಂಡ್ ಅನ್ನ ನಾವೇನ್ ಮಾಡ್ತೀವಿ, ಅಳತೆ ಮಾಡ್ತೀವಿ ಡೆಸಿಬಲ್ ಒಳಗಡೆ. ಸೇಮ್ ಅದೇ ರೀತಿ ಸೆಲ್ಸಿಯಸ್ ಮತ್ತು ಫ್ಯಾರನ್ಹೀಟ್ ಗಳನ್ನ ನಾವು ಎದಕ್ಕೆ ಅಳತೆ ಮಾಡ್ತೀವಿ ಅಂದ್ರೆ ಟೆಂಪರೇಚರ್ ಅನ್ನ ಅಳತೆ ಮಾಡಕ್ ಯೂಸ್ ಮಾಡ್ತೀವಿ. ಈಗ ನಾರ್ಮಲ್ ಆಗಿ ನಮ್ ಡೇ ಟು ಡೇ ಲೈಫ್ ಅಲ್ಲಿ ನಾವು ಅದನ್ನ ಡಿಗ್ರಿ ಸೆಲ್ಸಿಯಸ್ ಅಂತಂದ್ ಹೇಳ್ತೀವಿ. ವೈದ್ಯಕೀಯ ಭಾಷೆಗಳಲ್ಲಿ ಅದನ್ನ ನಾವು ಫ್ಯಾರನ್ಹೀಟ್ ಅಂತಂದ್ ಹೇಳ್ತಾರ. ಅದಾದ ನಂತರ ನೆಕ್ಸ್ಟ್ SI ಯೂನಿಟ್, ಟೆಂಪರೇಚರ್ SI ಯೂನಿಟ್ ಏನಂತಂದ್ರೆ ಇದ್ರ ಕೆಲ್ವಿನ್ ಅಂತಂದ್ ಹೇಳ್ತೀವಿ. ಕೆಲ್ವಿನ್ ಡಿಗ್ರಿ ಸೆಲ್ಸಿಯಸ್ ಈಕ್ವಲ್ ಟು, ಅಂದ್ರೆ ಈಗ ನಾವು ಕೆಲ್ವಿನ್ ಒಳಗಡೆ ಏನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ಅಂತಂದ್ ಹೇಳಿ ಕೆಲ್ವಿನ್ ಅನ್ನ. ಕೆಲ್ವಿನ್ ಒಳಗಡೆ ಅರ್ಥ ಮಾಡ್ಕೋಬೇಕಂದ್ರೆ ಈಗ ನೋಡ್ರಿ 100 ಡಿಗ್ರಿ ಸೆಲ್ಸಿಯಸ್ ಅನ್ನ ಕೆಲ್ವಿನ್ ಅಲ್ಲಿ ಹೇಳ್ಬೇಕಂತಂದ್ ಹೇಳಿದ್ರೆ ಪ್ಲಸ್ 273 ಮಾಡ್ಬೇಕು, ಅಂದ್ರೆ 373 ಕೆಲ್ವಿನ್ ಅಂತಂದ್ ಹೇಳ್ತೀವಿ. ಸೊ ಪಾಯಿಂಟ್ ಕ್ಲಿಯರ್, ಇಷ್ಟ ನೆನಪಿಟ್ಕೊಳ್ರಿ. ಫ್ಯಾರನ್ಹೀಟ್ ಕನ್ವರ್ಷನ್ ಬರುತ್ತೆ ಕೇಳ್ತಾರ. ಇಲ್ಲಿ ನೋಡ್ರಿ ಕೆಳಗಡೆ ಕ್ವಶನ್ ಏನೈತಂದ್ರ ಯಾವುದು ಹಸಿರು ಮನೆ ಅನಿಲ ಆಗೋದಿಲ್ಲ ಅಂತಂದೇಳಿ, ಗ್ರೀನ್ ಹೌಸ್ ಗ್ಯಾಸ್ ಯಾವ್ದಲ್ಲ, ಹಸಿರು ಮನೆ ಅನಿಲ ಯಾವ್ದಲ್ಲ ಅಂತಂದೇಳಿ. ಕಾರ್ಬನ್ ಡೈಆಕ್ಸೈಡ್ ನೋಡ್ರಿ CO2 ಹಸಿರು ಮನೆ ಅನಿಲ ಪರಿಣಾಮಕ್ಕೆ ಕಾರಣ, ಮೀಥೇನ್ ಗ್ಯಾಸ್ ಕಾರಣ ಆಗತ್ತ, ನೈಟ್ರೋಜನ್ ಆಕ್ಸೈಡ್ಸ್ ಕಾರಣ ಆಗ್ತಾವ, ಅದ್ರ ಜೊತೆ ಸಲ್ಫರ್ ಆಕ್ಸೈಡ್ಸ್ ಗಳು ಕಾರಣ ಆಗ್ತಾವ, ಆಮೇಲೆ ನೀರಾವಿ ಕಾರಣ ಆಗ್ತಾವ. ಇವೆಲ್ಲ ಏನಂತಂದ ಹೇಳಿದ್ರೆ ಹಸಿರು ಮನೆ ಇಫೆಕ್ಟ್ ಆಗ್ತೈತೆ. ಆಮ್ಲಜನಕ ಏನಂತಂದ ಹೇಳಿದ್ರೆ ಇಲ್ಲಿ ಆನ್ಸರ್ ಆಗಂಗಿಲ್ಲ. ಹಿಂಗಂದ್ರೆ ಏನ, ಈಗ ನೋಡ್ರಿ ಸೂರ್ಯನ ಬಿಸಿಲ್ ಬರುತ್ತ, ಬಿಸಿಲ್ ಬಂದ್ ಏನಂದ್ರೆ ಭೂಮಿ ಮೇಲೆ ಬೀಳುತ್ತ, ಒಂದು ಟೆಂಪರೇಚರ್ ಇರುತ್ತ, ಒಂದು ಟೆಂಪರೇಚರ್ ಏನಂತಂದ ಹೇಳಿದ್ರೆ ಇರ್ತೈತೆ. ಬಟ್ ಅದ್ರ ನಾರ್ಮಲ್ ಆಗಿ ಎವರೇಜ್ ಟೆಂಪರೇಚರ್ ಅಂದ್ರ 2 ಅಥವಾ 3 ಡಿಗ್ರಿ ಸೆಲ್ಸಿಯಸ್ ಅಷ್ಟ ಇರಬೇಕು ನಾರ್ಮಲ್ ಆಗಿತ್ತು ಅಂತಂದ ಹೇಳಿದ್ರೆ. ಬಟ್ ಅದ್ರ ನಮ್ದು ಇವಾಗ ನಾರ್ಮಲ್ ಟೆಂಪರೇಚರ್ 22 ಡಿಗ್ರಿ ಸೆಲ್ಸಿಯಸ್ ಐತೆ. ರೀಸನ್ ಏನ, 20ರಿಂದ 22 ಡಿಗ್ರಿ ಸೆಲ್ಸಿಯಸ್ ಮೇಂಟೈನ್ ಆಗಕ ರೀಸನ್ ಏನಂತಂದ್ರೆ ಸೂರ್ಯನ ಕಿರಣಗಳು ಭೂಮಿಗೆ ಬಂದ್ ತಲುಪ್ತಾವ, ಭೂಮಿಗೆ ಬಂದ್ ತಲುಪು ರಿಟರ್ನ್ ಏನಂತಂದ್ರೆ ರಿಫ್ಲೆಕ್ಟ್ ಆಗಿ ಮೇಲ್ಗಡೆ ಹೋಗ್ತಿರ್ತಾವ, ರಿಟರ್ನ್ ಹೋಗ್ತಿರ್ತಾವ. ಬಟ್ ಅದ್ರ ಅಲ್ಲಿ ಏನಾಗತ್ತಂದ್ರ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಕಾರ್ಬನ್ ಮೊನಾಕ್ಸೈಡ್, ನೀರಾವಿ, ಆಮೇಲೆ ಮೀಥೇನು, ಇವೆಲ್ಲ ಗ್ಯಾಸ್ ಗಳು ಇರೋದ್ರಿಂದ ಅದಾದ ನಂತರ ಒಂದು ಲೇಯರ್ ಫಾರ್ಮೇಶನ್ ಆಗ್ತೈತೆ. ಅಲ್ಲಿ ಲೇಯರ್ ಫಾರ್ಮೇಶನ್ ಆಗಿ ಮತ್ತೆ ಏನಂದ್ರೆ ಸೂರ್ಯನ ಕಿರಣಗಳು ರಿಟರ್ನ್ ಬರ್ತಾವ. ಈ ರೀತಿಯಾಗಿ ನೋಡ್ರಿ ಕೆಳಗಡೆ ಏನಂತಂದ್ರೆ ರಿಟರ್ನ್ ಬಂದು ಇಲ್ಲಿ ಟೆಂಪರೇಚರ್ ಏನಂತಂದ್ರೆ ಕ್ರಿಯೇಷನ್ ಆಗತ್ತ, ಒಂದು ಶಾಖ ಉತ್ಪತ್ತಿ ಆಗತ್ತ, ಒಂಥರ ಕ್ಲೋಸ್ಡ್ ಸಿಸ್ಟಮ್ ತರ ಶಾಖ ಉತ್ಪತ್ತಿಯಾಗಿ ಏನಂತಂದ್ರೆ ಟೆಂಪರೇಚರ್ ಮೇಂಟೈನ್ ಆಗತ್ತ. ಇಂತ ಪರಿಣಾಮವನ್ನ ನಾವು ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ. ಇದು ನಮ್ ಭೂಮಿ ಮೇಲೆ ನಾರ್ಮಲ್ ಆಗಿ ಆಗತೈತೆ, ಅದಕ್ಕೋಸ್ಕರ ಟೆಂಪರೇಚರ್ ನಾರ್ಮಲ್ ಐತೆ. ಸೊ ಅದೇ ರೀಸನ್ ಇದೆಲ್ಲಾದ್ರೂ ಹಸಿರು ಮನೆ ಅನಿಲಗಳು ಜಾಸ್ತಿ ಆದ್ವು ಯಾಕಂತಂದ ಹೇಳಿದ್ರೆ ಎಲ್ಲಾ ಬೆಳಕು ರಿಟರ್ನ್ ಬರಬಾರ್ದಲ್ಲ, ಗಾಡೆ ಅಷ್ಟ ಸ್ವಲ್ಪ ಅಷ್ಟ ರಿಫ್ಲೆಕ್ಟ್ ಆಗ್ಬೇಕು, ಉಳಿದಿದ್ದೆಲ್ಲ ಹೊರಟು ಹೋಗ್ಬೇಕು. ಹಂಗಾಗ್ಬೇಕು, ಅಷ್ಟಕ್ಕೆ ಎಷ್ಟ್ ಬೇಕಲ್ಲ ಅಷ್ಟ ಗ್ಯಾಸ್ಗಳು ಇರ್ಬೇಕು. ಅದಕ್ಕಿಂತ ಜಾಸ್ತಿ ಆಯ್ತಂತಂದ ಹೇಳಿದ್ರೆ ಏನಾಗತ್ತ, ಗ್ಲೋಬಲ್ ವಾರ್ಮಿಂಗ್ ಆಗತ್ತ. ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಟೆಂಪರೇಚರ್, ಜಾಗತಿಕ ತಾಪಮಾನ ಇನ್ಕ್ರೀಸ್ ಆಗತ್ತ ಅಂತಂದ ಹೇಳ್ತೀವಿ, ಅದು ಆಗ್ಬಾರ್ದು. ಸೊ ಹಸಿರು ಮನೆ ಪರಿಣಾಮ ಇದೇ ಸೇಮ್ ರಿಯಾಕ್ಷನ್ ಶುಕ್ರ ಗ್ರಹದಲ್ಲಿ ಆಗುತ್ತೆ. ಶುಕ್ರ ಗ್ರಹದಲ್ಲಿ ಅಲ್ಲಿ ಜಾಸ್ತಿ ಇರೋದ್ರಿಂದ ಕೆಳಗಡೆ ಏನಂತಂದ್ರೆ ಬಿಸಿಲು ಬರುತ್ತೆ, ರಿಟರ್ನ್ ಮ್ಯಾಲ ಹೋಗೋದೇ ಇಲ್ಲ ಬಿಸಿಲು, ಕಂಪ್ಲೀಟ್ ಆಗಿ ಏನಂತಂದ್ರೆ ಇಲ್ಲೇ ರಿಫ್ಲೆಕ್ಟ್ ಆಗಿ ಏನಂತಂದ್ರೆ ಶುಕ್ರ ಗ್ರಹದ ಟೆಂಪರೇಚರ್ ಜಾಸ್ತಿ ಆಗೈತೆ. ಅದಕ್ಕೋಸ್ಕರ ಅದನ್ನ ನಾವು ಅತಿ ಪ್ರಕಾಶಮಾನವಾದ ಗ್ರಹ ಅಥವಾ ಅತ್ಯಂತ ಟೆಂಪರೇಚರ್ ನ ಹೊಂದಿರೋ ಗ್ರಹ ಅಂತಂದ ಹೇಳ್ತೀವಿ. ಇದಕ್ಕೆ ಕಾರಣ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್ಸ್, ಸಲ್ಫರ್ ಆಕ್ಸೈಡ್ಸ್, ನೀರಾವಿಗಳು ಅಂತಂದ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಅತಿ ಹೆಚ್ಚು ಬದುಕಬಲ್ಲ ಪ್ರಾಣಿ ಯಾವುದು ಅಂತಂದ ಹೇಳಿ. ಇದ್ರೊಳಗಡೆ ಅತಿ ಹೆಚ್ಚು ಯಾವ ಬದುಕ್ತಾವ ಅಂತಂದ ಹೇಳಿದ್ರೆ ಆಮೆ ಬದುಕತ್ತೆ. ದೈತ್ಯ ಆಮೆಗಳು, ಗೇಂಟ್ ಟಾರ್ಟೈಸ್ ಅಂತಂದ ಹೇಳ್ತೀವಿ. ಇವು 150 ವರ್ಷಗಳ ಮೇಲ್ಪಟ್ಟು ಏನಂತಂದ ಹೇಳಿದ್ರೆ ಬದುಕುವಂತ ಥಿಂಗ್ಸ್ ಅನ್ನ ಹೊಂದಿದಾವ. ಈಗ ಆನೆಯನ್ನ ತಗೊಂಡ್ರಿ ಅಂತಂದ ಹೇಳಿದ್ರೆ 60ರಿಂದ 70 ವರ್ಷ ಬದುಕ್ತಾವ. ಕುದುರೆಯನ್ನ ತಗೊಂಡ್ರಿ ಅಂತಂದ ಹೇಳಿದ್ರೆ 25ರಿಂದ 30 ವರ್ಷ ಬದುಕ್ತಾವ. ಅದಾದ ನಂತರ ನೆಕ್ಸ್ಟ್ ಇವಾಗ ಅಲ್ಲಿ ಈಗ ಆಮೆಗಳನ್ನೆಲ್ಲ ತಗೊಂಡ್ರ 150 ಮ್ಯಾಲ ಬರ್ತಾವ. ಈ ಪಾಯಿಂಟ್ ಅನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ ಹೊಂದಿಸಿ ಬರೆಯಿರಿ ಐತೆ. ಅಲ್ಯೂಮಿನಿಯಂ, ಕಬ್ಬಿಣ, ಚಿನ್ನ, ಕ್ರೋಮಿಯಂ ಇವು ಎಲ್ಲೆಲ್ಲಿ ಸಿಗ್ತಾವ ಅಂತಂದೇಳಿ ಕ್ವಶನ್ ಅನ್ನ ಕೇಳಿದಾರೆ. ನೆನ್ಪಿಟ್ಕೊಡ್ರಿ, ಅಲ್ಯೂಮಿನಿಯಂ ಅಂತಂದೇಳಿ ಒಂದ ಅಲ್ಯೂಮಿನಿಯಂ ಜಾಸ್ತಿ ಎಲ್ಲಿ ಸಿಗತ್ತಂದ್ರ ಬೆಳಗಾವಿ ಒಳಗಡೆ ಸಿಗತ್ತ. ಅಲ್ಯೂಮಿನಿಯಂ ಜಾಸ್ತಿ ಎಲ್ಲಿ ಸಿಗತ್ತೆ ಅಂತಂದ ಹೇಳಿದ್ರೆ ಬೆಳಗಾವಿ ಒಳಗಡೆ ಸಿಗತ್ತ. ಇದು ಒಂದ್ ಗೊತ್ತಿದ್ರ ಸಾಕು, ಯಾಕಂದ್ರೆ ನಿಮ್ ಜಿಲ್ಲೆ ನಿಮ್ಗೆ ಗೊತ್ತಿದ್ರ ಸಾಕು. ಈಗ ನನ್ ಬೆಳಗಾವಿ ಅಂತಂದ ಹೇಳಿ ನನಗ್ ಗೊತ್ತೈತೆ. ಅದಾದ ನಂತರ ಚಿನ್ನ ಎಲ್ಲಿ ಸಿಗತ್ರಿ, ಚಿನ್ನ ನನಗೆ ಇನ್ನೊಂದ್ ಗೊತ್ತೈತಿ, ರಾಯಚೂರ್ ಕಡೆ ರೀ, ರಾಯಚೂರ್ ಹಟ್ಟಿ ಒಳಗಡೆ ಸಿಗತ್ರಿ, ಅಲ್ಲಿ ಜಾಸ್ತಿ ಸಿಗತ್ತೆ. ಎರಡು ಗೊತ್ತಾದನ. ಈಗ ನೋಡ್ರಿ C4 ಆಗೈತೆ. C4 ಎಲ್ಲೈತೆ ಅಂತ ನೋಡ್ರಿ, C4 ಅಲ್ಲಿ ಇದು C4 ಅಲ್ಲ, ಇವು ಮೂರು ಕ್ಯಾನ್ಸಲ್, ಅದು ಲಾಸ್ಟ್ ಒಂದು ಆಪ್ಷನ್ ಉಳಿತು, ಇದು ಕರೆಕ್ಟ್ ಆಗತ್ತೆ. ಅಲ್ಯೂಮಿನಿಯಂ ಬೆಳಗಾವಿ ಒಳಗಡೆ ಸಿಗುತ್ತ. ಅದಾದ ನಂತರ ಕಬ್ಬಿಣ ಎಲ್ಲಿ ಸಿಗತ್ತ ಅಂತಂದ ಹೇಳಿದ್ರ ಬಳ್ಳಾರಿ ಒಳಗಡೆ ಸಿಗತ್ತ.
ಜಾಸ್ತಿ ಕಬ್ಬಿಣದ ಅದಿರುಗಳು ಬಳ್ಳಾರಿ ಒಳಗದವ, ಕ್ರೋಮಿಯಂ ಎಲ್ಲಿ ಸಿಗುತ್ತ, ಹಾಸನ ಒಳಗಡೆ ಸಿಗುತ್ತ. ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಕ್ ಕಲೀರಿ. ನಾನು ನೋಡೋಣ ಇದೇ ರೀತಿಯಾಗಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ, ಈಸಿ ಆಗಿರುತ್ತೆ. ನೆಕ್ಸ್ಟ್ ಅಲ್ಯೂಮಿನಿಯಂದೊಂದು ಅದಿರು ಬರುತ್ತೆ, ತುಂಬಾ ಇಂಪಾರ್ಟೆಂಟ್. ಅದನ್ನ ಅಲ್ಯೂಮಿನಿಯಂ ಅಂತಂದ್ ಹೇಳಿ ಡೈರೆಕ್ಟ್ ಇದು ಮಾಡಂಗಿಲ್ಲ. ಬಾಕ್ಸೈಡ್ ಸಿಗುತ್ತೆ, ಅತಿ ಹೆಚ್ಚು ಬೆಳಗಾವಿ ಒಳಗಡೆ ಬಾಕ್ಸೈಡ್ ಸಿಗುತ್ತೆ, ಅದು ಅಲ್ಯೂಮಿನಿಯಂನ ಅದಿರು ಅಂತಂದ್ ಹೇಳ್ತೀವಿ. ಸೊ ರಾಯಚೂರಿನ ಚಿನ್ನದ ಗಣಿ ಯಾವ್ದಂತಂದ್ ಹೇಳಿದ್ರ ಈ ಚಿನ್ನದ ಗಣಿ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಆಹಾರದ ಅಯೋಡಿನ್, ಆಹಾರದಲ್ಲಿ ಅಯೋಡಿನ್ ಕೊರತೆಯಿಂದ, ಅಯೋಡಿನ್ ಅಂತಂದ್ ಹೇಳ್ತೀವಿ, ಅಯೋಡಿನ್ ಕೊರತೆಯಿಂದ ಯಾವ ಸಮಸ್ಯೆ ಉಂಟಾಗತ್ತೆ ಅಂತಂದ್ ಹೇಳಿ. ಈಗ ನೋಡ್ರಿ, ಅಯೋಡಿನ್ ಕೊರತೆಯಿಂದ ಹೃದಯಕ್ಕೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಅಯೋಡಿನ್ ಏನಾಗತ್ತ? ಅಯೋಡಿನ್ ತಿಂದ್ರೆ ಏನಾಗಂಗಿಲ್ಲ. ಅಸ್ತಮ ಏನಾದ್ರು ಬರುತ್ತಾ? ಉಸಿರಾಟ ಬರಂಗಿಲ್ಲ. ಬೆನ್ನು ನೋವು ಸರಳ ಗೋಯ್ಟ್ರಿ, ಇದ್ರಲ್ಲಿ ಏನಂತಂದ್ರೆ ಸರಳ ಗೋಯ್ಟ್ರಿ ಅಂತಂದ್ ಹೇಳ್ತೀವಿ. ಅಯೋಡಿನ್ ಕಡಿಮೆ ಆಯ್ತು ಅಂತಂದ್ರೆ ಥೈರಾಯ್ಡ್ ಗ್ರಂಥಿ, ಥೈರಾಯ್ಡ್ ಗ್ರಂಥಿ ಅಂತಂದ್ ಹೇಳಿ ಬರುತ್ತೆ. ಈ ಥೈರಾಯ್ಡ್ ಗ್ರಂಥಿಯಿಂದ ಥೈರಾಕ್ಸಿನ್ ಹಾರ್ಮೋನ್ ಬಿಡುಗಡೆ ಆಗ್ಬೇಕು. ಈ ಥೈರಾಕ್ಸಿನ್ ಹಾರ್ಮೋನ್ ಬಿಡುಗಡೆ ಆಗ್ಲಿಲ್ಲ ಅಂತಂದ್ರೆ ಸೊ ಕುತ್ತಿಗೆ ಕೆಳಗಡೆ ದೊಡ್ಡದು ಗಂಟ ಸ್ಟಾರ್ಟ್ ಆಗತ್ತೆ. ಅದನ್ನ ನಾವು ಸರಳ ಗಾಯ್ಟರ್ ಅಂತಂದ್ ಹೇಳ್ತೀವಿ. ನೆನಪಿಟ್ಟುಕೊಡ್ರಿ, ಇದು ಗಳಗಂಡ ರೋಗ ಅಥವಾ ಸರಳ ಗಾಯ್ಟರ್. ಇಲ್ಲಿ ಒಂದು ಗ್ರಂಥಿ ಹೇಳಿದೆ, ಥೈರಾಯ್ಡ್ ಗ್ರಂಥಿ, ಅದರಿಂದ ಒಂದು ಹಾರ್ಮೋನ್ ಬಿಡುಗಡೆ ಆಗತ್ತ, ಥೈರಾಕ್ಸಿನ್ ಹಾರ್ಮೋನ್ ಅಂತಂದ್ ಹೇಳಿ. ಸೊ ಅದಕ್ಕೋಸ್ಕರ ಅಯೋಡಿನ್ ಯುಕ್ತ ಉಪ್ಪನ್ನ ನೀವು ತಿನ್ಬೇಕು ಅಂತಂದ್ ಹೇಳಿ ಎಲ್ಲ ಇದು ಸೊ ಅಡ್ವರ್ಟೈಸ್ಮೆಂಟ್ಸ್ ಗಳೆಲ್ಲ ಬರ್ತಿದ್ದು ನೋಡ್ರಿ. ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ಎಸ್, ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ಪಿಟ್ಯೂಟರಿ ಗ್ರಂಥಿ ಅಂತಂದೈತೆ. ಪಿಟ್ಯೂಟರಿ ಗ್ರಂಥಿಯು ದೇಹದ ಯಾವ ಭಾಗದಲ್ಲಿ ಇರುತ್ತೆ ಅಂತಂದ್ ಹೇಳಿ. ಸೊ ಯಾವ ಭಾಗದೊಳಗಡೆ ಇರುತ್ತೆ? ತಲೆ ಒಳಗಡೆ ಇರುತ್ತೆ. ಎಲ್ಲಿರುತ್ತೆ ಅಂತಂದ್ರೆ ತಲೆ ಒಳಗಡೆ ಇರುತ್ತೆ. ಇದೊಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಹೆಡ್ ಒಳಗಡೆ, ಅದು ಮೆದುಳಿನ ಕೆಳಗಡೆ ಏನಂತಂದ್ರೆ ಒಂದು ಭಾಗದಲ್ಲಿ ಇರುತ್ತೆ. ಪಿಟ್ಯೂಟರಿ ಗ್ರಂಥಿ ಅಂತಂದ್ ಹೇಳ್ತೀವಿ. ಮೆದುಳಿನ ಕೆಳಭಾಗದಲ್ಲಿ, ಈ ತರ ಹಿಂಗ್ ಮೆದುಳು ಐತಂತಂದ್ರೆ ಮೆದುಳಿನ ಕೆಳಭಾಗದ ಒಳಗಡೆ ಸ್ಪಿನಾಯ್ಡ್ ಮೂಳೆ ಅಂತಂದಿರುತ್ತೆ. ಸ್ಪಿನಾಯ್ಡ್ ಮೂಳೆ, ಸೆಲ್ಲಾ ಟರ್ಸಿಕಾ ಅಂತಂದ್ ಹೇಳಿ ತಗ್ಗಾದ ಪ್ರದೇಶ, ಸೆಲ್ಲಾ ಟರ್ಸಿಕಾ ಅಂತಂದ್ ಹೇಳಿ ಒಂದು ತಗ್ಗಾದ ಪ್ರದೇಶ. ಆ ಪ್ರದೇಶದೊಳಗಡೆ ಏನಂತಂದ್ ಹೇಳಿದ್ರೆ ಪಿಟ್ಯೂಟರಿ ಗ್ರಂಥಿ ಇರುತ್ತೆ. ಈ ಪಿಟ್ಯೂಟರಿ ಗ್ರಂಥಿಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮಾಸ್ಟರ್ ಗ್ಲ್ಯಾಂಡ್ ಅಂತಂದ್ ಹೇಳಿ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಪಿಟ್ಯೂಟರಿ ಗ್ಲ್ಯಾಂಡ್ ಅಂತಂದ್ ಹೇಳ್ತೀವಿ. ಪಿಟ್ಯೂಟರಿ ಗ್ರಂಥಿ ಇಲ್ಲಿ ಕೆಳಗಡೆ ಬರುತ್ತೆ. ಸೊ ಇದು ಗ್ರೋತ್ ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಗ್ರೋತ್ ಹಾರ್ಮೋನ್ಸ್ ಗಳನ್ನ, ದೇಹದ ಬೆಳವಣಿಗೆ, ಆಮೇಲೆ ಎಲ್ಲಾ ಗ್ರಂಥಿಗಳನ್ನ ಕಂಟ್ರೋಲ್ ಮಾಡುತ್ತಾ. ಅದಕ್ಕೋಸ್ಕರ ಇದನ್ನ ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತಂದ್ ಹೇಳಿ ಕರಿತೀವಿ. ಆಮೇಲೆ ಥೈರಾಯ್ಡ್ ಗ್ರಂಥಿ ಏನ್ ಮಾಡತ್ತ ಅಂತಂದ್ ಹೇಳಿದ್ರ ಥೈರಾಕ್ಸಿನ್ ಅನ್ನೋ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತ. ಇದೆಲ್ಲಾದ್ರೂ ಕಮ್ಮಿ ಆಯ್ತಂತಂದ್ ಹೇಳಿದ್ರ ದೇಹದೊಳಗಡೆ ಪ್ರಾಪರ್ ಆಗಿ ಚಯಾಪಚಯ ಕ್ರಿಯೆ ನಡೆಯಂಗಿಲ್ಲ, ಮೆಟಬಾಲಿಸಂ ಕ್ರಿಯೆ ನಡೆಯಂಗಿಲ್ಲ. ಥೈರಾಕ್ಸಿನ್ ಹಾರ್ಮೋನ್ ಬೇಕಾಗತ್ತ. ಚಯಾಪಚಯ ಕ್ರಿಯೆ, ಮೆಟಬಾಲಿಸಂ ಕ್ರಿಯೆ ಅಂತಂದ್ ಹೇಳ್ತೀವಿ. ಥೈರಾಕ್ಸಿನ್ ಹಾರ್ಮೋನ್ ಅದೆಲ್ಲಾದ್ರೂ ಕಮ್ಮಿ ಆಯ್ತಂತಂದ್ ಹೇಳಿದ್ರೆ ಗಳಗಂಡ ರೋಗ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅಡ್ರಿನಲ್ ಗ್ರಂಥಿ ಅಂತಂದ್ ಹೇಳಿ ಬರುತ್ತೆ. ಅಡ್ರಿನಲ್, ಕಿಡ್ನಿ ಮೇಲ್ಗಡೆ, ಇದನ್ನ ನಾವು ಎಮರ್ಜೆನ್ಸಿ ಹಾರ್ಮೋನ್ ಅಂತಂದ್ ಕರಿತೀವಿ. ಅಡ್ರಿನಲಿನ್ ಅನ್ನೋ ಒಂದು ಹಾರ್ಮೋನ್ ಅನ್ನ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೀವಿ. ಯಾಕಂದ್ರೆ ಸಡನ್ ಆಗಿ ಭಯ ಆದಾಗ, ಸಿಟ್ಟು ಬಂದಾಗ ಬಿಡುಗಡೆ ಆಗುವಂತಹ ಒಂದು, ಆಮೇಲೆ ಪ್ರೆಷರ್ ಇದ್ದಾಗ ಬಿಡುಗಡೆ ಆಗುವಂತ ಒಂದು ಹಾರ್ಮೋನ್ ಯಾವ್ದಂದ್ರ ಅಡ್ರಿನಲಿನ್ ಹಾರ್ಮೋನ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮೆದೋಜೀರಕ ಗ್ರಂಥಿ, ಪ್ಯಾಂಕ್ರಿಯಾಸ್, ಇಲ್ಲಿ ಐತ್ ನೋಡ್ರಿ ಪ್ಯಾಂಕ್ರಿಯಾಸ್. ಇಲ್ಲಿಂದ ಬಿಡುಗಡೆ ಆಗುವಂತದ್ದು ಯಾವ್ದಂತಂದ್ರೆ ಇನ್ಸುಲಿನ್ ಹಾರ್ಮೋನ್ ಅಂತಂದ್ ಹೇಳ್ತೀವಿ. ಈ ಇನ್ಸುಲಿನ್ ಹಾರ್ಮೋನ್ ಎಲ್ಲಾದ್ರೂ ಕಮ್ಮಿ ಆಯ್ತಂತಂದ್ರೆ ಬ್ಲಡ್ ಶುಗರ್ ಜಾಸ್ತಿ ಆಗತ್ತ. ಅಂದ್ರ ಈಗ ಇನ್ಸುಲಿನ್ ಏನ್ ಮಾಡತ್ತಂದ್ರ ಸಿಂಪಲ್ ಆಗಿ ನಮ್ಮ ಬಾಡಿ ಒಳಗಡೆ ಆಹಾರವನ್ನ ಹೀರ್ಕೊಂಡ ನಂತರ, ಸ್ಮಾಲ್ ಇಂಟೆಸ್ಟೈನ್ ವಿಲ್ಲೈಗಳು ಹೀರ್ಕೊಂಡ ನಂತರ ಅದನ್ನೆಲ್ಲ ಎಲ್ಲಿ ಹಾಕ್ತಾವು? ಸಿಂಪಲ್ ಆಗಿ ಸರ್ ರಕ್ತದೊಳಗಡೆ, ರಕ್ತನಾಳದೊಳಗಡೆ ಗ್ಲೂಕೋಸ್ ಅನ್ನ, ಆಹಾರದ ಕಣಗಳು ಅಂದ್ರೆ ಗ್ಲೂಕೋಸ್ ಅನ್ನ ಹಾಕ್ತಾವ. ಈ ಗ್ಲೂಕೋಸ್ C6H12O6 ಅಂತ ಕರಿತೀವಲ್ಲ, ಇದು ಎಷ್ಟ್ ಬೇಕಲ್ಲ ಅಷ್ಟೆಲ್ಲ ಯೂಸ್ ಮಾಡ್ಕೊಂತಾವ. ಎಲ್ಲಾ ಏನಂತಂದ್ ಹೇಳಿದ್ರೆ ಸೆಲ್ಸ್ ಗಳು, ಎಲ್ಲಾ ಜೀವಕೋಶಗಳು. ಈಗ ಹೆಚ್ಚಿಗೆ ಉಳಿತೈತಲ್ಲ, ಈ ಉಳಿದಂತದ್ ಏನಂತಂದ್ ಹೇಳಿದ್ರೆ ಗ್ಲೂಕೋಸ್ ಇದ್ದದ್ದು ಏನಾಗಿ ಕನ್ವರ್ಟ್ ಆಗಬೇಕು? ಗ್ಲುಕಾಗಾನ್ ಆಗಿ ಕನ್ವರ್ಟ್ ಆಗಬೇಕು. ಗ್ಲುಕಾಗಾನ್ ಆಗಿ ಕನ್ವರ್ಟ್ ಆಗಬೇಕು. ಈ ಕನ್ವರ್ಷನ್ ಗೆ ಹೆಲ್ಪ್ ಯಾವ್ದ್ ಮಾಡತ್ತಂದ್ರ ಇನ್ಸುಲಿನ್ ಮಾಡತ್ತೆ. ಈಗ ಇನ್ಸುಲಿನ್ ಕಮ್ಮಿ ಆಗ್ಬಿಡ್ತಂತಂದ್ರೆ ಏನಾಗತ್ತೆ? ಗ್ಲೂಕೋಸ್ ಇದ್ದದ್ದು ಗ್ಲುಕಾಗಾನ್ ಆಗಿ ಕನ್ವರ್ಟ್ ಆಗಂಗಿಲ್ಲ. ಗ್ಲೂಕೋಗಾನ್ ಆಗಿ ಕನ್ವರ್ಟ್ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ರಕ್ತದೊಳಗಡೆ ಏನ್ ಜಾಸ್ತಿ ಆಗತ್ತೆ? ಗ್ಲೂಕೋಸ್ ಜಾಸ್ತಿ ಆಗತ್ತೆ. ಗ್ಲೂಕೋಸ್ ಅಂದ್ರೆ ಏನು? ಶುಗರ್. ಅದನ್ನ ನಾವು ಶುಗರ್ ಪೇಷಂಟ್ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಪಾಯಿಂಟ್? ಎಸ್. ಅದಾದ ನಂತರ ನೆಕ್ಸ್ಟ್ ಓವರಿಯಿಂದ, ಸೊ ಹುಡುಗಿರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಬಿಡುಗಡೆ ಆಗತ್ತೆ. ಯಾವುದು? ಹೆಣ್ಣುತನಕ್ಕೆ ಕಾರಣವಾದಂತಹ ಈಸ್ಟ್ರೋಜನ್ ಹಾರ್ಮೋನ್ ಬಿಡುಗಡೆ ಆಗತ್ತ. ಟೆಸ್ಟಿಸ್ ಹುಡುಗರಲ್ಲಿ ಇಲ್ಲಿ ಏನಂತಂದ್ರೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಬಿಡುಗಡೆ ಆಗತ್ತೆ, ಗಂಡಸ್ತನಕ್ಕೆ ಕಾರಣವಾಗಿರುವಂತದ್ದು. ಎಸ್.
ಪಾಯಿಂಟ್ಸ್ ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, ಜೀವ ವಿಕಾಸ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದಕ್ಕೆ ಅತ್ಯಂತ ಸಮ್ಮತ ವಿವರಣೆ ನೀಡಿದಂತ ವಿಜ್ಞಾನಿ ಯಾರಂದ್ರ ಚಾರ್ಲ್ಸ್ ಡಾರ್ವಿನ್ ಅಂತಂದ ಹೇಳ್ತೀವಿ. ಯಾರಂತಂದ ಹೇಳಿದ್ರೆ ಚಾರ್ಲ್ಸ್ ಡಾರ್ವಿನ್. ಜೈವಿಕ ವಿಕಾಸ, ಆರ್ಗ್ಯಾನಿಕ್ ರೆವಲ್ಯೂಷನ್ ಅಂತಂದ ಹೇಳ್ತೀವಿ. ಇವನು ಸಿದ್ಧಾಂತಗಳನ್ನ ಕೊಡ್ತಾನ. ಒಂದೇನಂದ್ರ ನ್ಯಾಚುರಲ್ ಸೆಲೆಕ್ಷನ್ ಅಂತಂದ ಹೇಳ್ತೀವಿ. ಫಸ್ಟ್ ಒನ್ ಅದರಲ್ಲಿ ನ್ಯಾಚುರಲ್ ಸೆಲೆಕ್ಷನ್. ನ್ಯಾಚುರಲ್ ಸೆಲೆಕ್ಷನ್ ಅಂತಂದ ಹೇಳಿದ್ರೆ ಡಾರ್ವಿನ್ ಸಿದ್ಧಾಂತದ ಪ್ರಕಾರ ಪ್ರಕೃತಿಯಲ್ಲಿ ಬದುಕಲು ಸಾಮರ್ಥ್ಯ ಇರುವ ಜೀವಿಗಳು ಮಾತ್ರ ಉಳ್ಕೊಂತಾವ. ಸಾಮರ್ಥ್ಯ ಇರುವಂತ ಜೀವಿಗಳು ಮಾತ್ರ ಉಳ್ಕೊಂತಾವ, ಉಳಿದದ್ದೆಲ್ಲ ಸತ್ತೋಗ್ತಾವ. ಒಂದು ಹುಟ್ಟೋಕ್ಕಿಂತ ಮುಂಚೆ ಸತ್ತೋಗ್ತಾವ, ಇಲ್ಲ ಹುಟ್ಟಿದ ನಂತರ ಸತ್ತೋಗ್ತಾವ, ಇಲ್ಲ ಅಂತಂದ ಹೇಳಿದ್ರೆ ಸೊಸೈಟಿ ಜೊತೆಗೆ ಎನ್ವಿರಾನ್ಮೆಂಟ್ ಜೊತೆಗೆ ಫೈಟ್ ಮಾಡೋದ್ಲೆ ಆಹಾರ ಇಲ್ಲದೆ ಏನೋ ಒಂದು ಪ್ರಾಬ್ಲಮ್ ಆಗಿ ಸತ್ತೋಗ್ತಾವ. ಓನ್ಲಿ ನ್ಯಾಚುರಲ್ ಸೆಲೆಕ್ಷನ್ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಂತಂದ ಹೇಳಿದ್ರೆ ಸ್ಟ್ರಾಂಗ್ ಬಲಿಷ್ಠವಾಗಿರುವಗಳು ಉಳಿಕೆ ಅಂತಂದ ಹೇಳಿ ಬರುತ್ತೆ ಇದ್ರೊಳಗಡೆ. ನ್ಯಾಚುರಲ್ ಸೆಲೆಕ್ಷನ್ ಒಳಗಡೆ ಬಲಿಷ್ಠವಾಗಿರೋಗಳು ಉಳಿಕೆ. ಯಾವ ಬಲಿಷ್ಠವಾಗಿದಾವ ಅವು ಮಾತ್ರ ಉಳಿತಾವೆ ಎನ್ವಿರಾನ್ಮೆಂಟ್ ಒಳಗಡೆ. ಇವನ್ ನಾವು ಕೂಡ, ನಾವು ಸ್ಟ್ರಾಂಗ್ ಆಗಿದ್ವಿ, ನಾವು ಇಂಟೆಲಿಜೆಂಟ್ ಇದ್ವಿ, ನಾವು ಶಾನೆ ಇದ್ವಿ ಅಂತಂದ ಹೇಳಿದ್ರೆ ಅಷ್ಟ ನಮ್ದು ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಇಲ್ಲ ಅಂತಂದ ಹೇಳಿದ್ರೆ ಎಕ್ಸಾಮ್ ಕ್ಲಿಯರ್ ಆಗಂಗಿಲ್ಲ. ಇದು ಕೂಡ ಒಂಥರ ರೆವಲ್ಯೂಷನ್ ಇದು ಇದ್ದಂಗೆ, ನ್ಯಾಚುರಲ್ ಸೆಲೆಕ್ಷನ್ ಇದ್ದಂಗೆ. ನೀನ್ ಸ್ಟ್ರಾಂಗ್ ಆಗಿದ್ದೆ ಅಂದ್ರೆ ನೀವ್ ಬದುಕ್ತಿ, ಇಲ್ಲ ಅಂತಂದ್ರೆ ಬದುಕಂಗಿಲ್ಲ. ಸೊ ನೋಡ್ರಿ, ಪ್ರೀವಿಯಸ್ ಕ್ವಶನ್ಸ್ ಗಳು ಎಷ್ಟ್ ಚೆನ್ನಾಗಿ ಬರ್ತಿದಾವ, ಕರೆಕ್ಟ್ ಆಗಿ ಎಲ್ರಿಗೂ ಶೇರ್. ಕ್ವಶನ್ ನೋಡ್ರಿ, ರಕ್ತದೊತ್ತಡವನ್ನ ಅಂತಂದ ಹೇಳಿದ್ರೆ ಬ್ಲಡ್ ಪ್ರೆಷರ್ BP ಯನ್ನ ಅಳಿಯುವ ಮಾಪಕ ಯಾವುದು ಅಂತಂದ ಹೇಳಿ ಅದನ್ನ ನಾವು ಸ್ಪಿಗ್ಮೋ ಮ್ಯಾನೋಮೀಟರ್ ಅಂತಂದ ಹೇಳ್ತೀವಿ. ಏನಂತ ಕರಿತೀವಿ? ಸ್ಪಿಗ್ಮೋ ಮ್ಯಾನೋಮೀಟರ್ ಅಂತಂದ ಹೇಳ್ತೀವಿ. ಅದೇ ತರ ನೆಕ್ಸ್ಟ್ ನೋಡ್ರಿ, ಸ್ಪೀಡೋಮೀಟರ್ ಅಂತಂದೈತೆ. ಈ ಸ್ಪೀಡೋಮೀಟರ್ ನ ಯಾವ್ದಕ್ ಬಳಸ್ತಾರ ಅಂತಂದ ಹೇಳಿದ್ರೆ ವಾಹನಗಳ ವೇಗವನ್ನ ಅಳತೆ ಮಾಡೋಕೆ. ವಾಹನಗಳ ವೇಗವನ್ನ ಅಳತೆ ಮಾಡೋಕೆ ಸ್ಪೀಡೋಮೀಟರ್ ಅನ್ನ ಯೂಸ್ ಮಾಡ್ತಾರ. ಅದೇ ತರ ನ್ಯಾನೋಮೀಟರ್ ನೋಡ್ರಿ. ನ್ಯಾನೋಮೀಟರ್ ಏನಂತಂದ ಹೇಳಿದ್ರೆ ಇದು ಅತ್ಯಂತ ಸಣ್ಣ ಉದ್ದವನ್ನ, ರಕ್ತದೊತ್ತಡಕ್ಕೆ ಸಂಬಂಧ ಬರಂಗಿಲ್ಲ, ಅಂತಾರಾಷ್ಟ್ರೀಯ ಮಾನದಂಡಗಳಲ್ಲಿ ಅತ್ಯಂತ ಸಣ್ಣ ಉದ್ದವನ್ನ ಅಳತೆ ಮಾಡೋಕೆ. ತುಂಬಾ ಸಣ್ಣ ಅಂದಂತಹ ಅಂದ್ರೆ ಅದು ಲ್ಯಾಬ್ ಗಳಲ್ಲಿ ಮಾತ್ರ ಯೂಸ್ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಆಸಿಲೋಸ್ಕೋಪ್ ಅಂತಂದ ಹೇಳಿ ಬರುತ್ತೆ. ಆಸಿಲೋಸ್ಕೋಪ್ ಇದು ವಿದ್ಯುತ್ ಸಂಕೇತಗಳನ್ನ ತರಂಗಾಂತರ ರೂಪವನ್ನ ಪರದೆಯ ಮೇಲೆ ಪ್ರದರ್ಶಿಸಲು ಇಲೆಕ್ಟ್ರಿಕ್ ಸಿಗ್ನಲ್ಸ್ ಗಳನ್ನ ಪರದೆ ಮೇಲೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಪ್ರದರ್ಶನ ಮಾಡೋಕೆ ಇದನ್ನ ಬಳಸ್ತಾರ. ಆಸಿಲೋಸ್ಕೋಪ್ ಅಂತಂದ ಹೇಳ್ತೀವಿ ಅದನ್ನ. ಸೊ ಇಲ್ಲಿ ಕ್ವಶನ್ ನೋಡ್ರಿ, ವಾತಾವರಣ ತಾಪ ಬದಲಾವಣೆಗೆ ಅನುಗುಣವಾಗಿ ತಮ್ಮ ದೇಹದ ತಾಪವನ್ನ ಬದಲಿಸಿಕೊಳ್ಳುವ ಶೀತರಕ್ತ ಪ್ರಾಣಿಗಳನ್ನ ಏನಂತ ಕರೀತಾರ ಅಂತಂದ ಹೇಳಿ. ಸೊ ಇವುಗಳನ್ನ ನಾವು ಸಿಂಪಲ್ ಆಗಿ ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್ ಅಂತಂದ ಹೇಳ್ತೀವಿ. ಇಲ್ಲಿ ವಾತಾವರಣದ ತಾಪ ಹೆಂಗ್ ಚೇಂಜ್ ಆಗತ್ತ? ಈಗ ವಾತಾವರಣ ತಾಪ ಫುಲ್ ಕೋಲ್ಡ್ ಆಯ್ತು ಅಂತಂದ ಹೇಳಿದ್ರ ಅವ್ರ ಬಾಡಿನೂ ಫುಲ್ ಕೋಲ್ಡ್ ಆಗ್ತೈತೆ, ಅದ್ರ ರಕ್ತನೂ ಕೂಡ ಫುಲ್ ಕೋಲ್ಡ್ ಆಗತ್ತ. ಒಳಗಡೆ ಬಾಡಿ ಟೆಂಪರೇಚರ್ ಅಂತ ಅನ್ಕೊಂಡು. ಈಗ ವಾತಾವರಣ ಫುಲ್ ಹಾಟ್ ಆಯ್ತು, ಫುಲ್ ಬಿಸಿ ಆಯ್ತು ಅಂತಂದ ಹೇಳಿದ್ರೆ ಅದ್ರ ಅನುಗುಣವಾಗಿ ಅವ್ರ ಬಾಡಿ ಟೆಂಪರೇಚರ್ ಕೂಡ ಜಾಸ್ತಿ ಮಾಡ್ಕೊಂಡ್ಬಿಡ್ತಾವ. ಅಂತ ಪ್ರಾಣಿಗಳನ್ನ ನಾವು ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್ ಅಂತ ಕರಿತೀವಿ. ಇದ್ರಲ್ಲಿ ಯಾವ ಅಂತಂದ್ ಕೇಳಿದಾರ, ಇಲ್ಲಿ ಯಾವ ಬರ್ತಾವ ಅಂತಂದ್ ಹೇಳಿದ್ರ ಇಲ್ಲಿ ಆಪ್ಷನ್ ಅನ್ನ ಕೊಟ್ಟಿದಾರ ನೋಡ್ರಿ. ಫೈಸಿಸ್ ಅಂತಂದ ಹೇಳಿ. ಫೈಸಿಸ್ ಅಂತಂದ್ರೆ ಮೀನುಗಳು ಅಂತ ಅರ್ಥ, ಮೀನುಗಳು. ಅದಾದ ನಂತರ ಆಂಪಿಬಿಯನ್ಸ್ ಅಂತಂದ ಹೇಳಿ ಬರ್ತಾವ, ಉಭಯಚರಗಳು ಅಂತಂದ ಹೇಳಿ. ಭೂಮಿ ಮೇಲೆ ಮತ್ತು ನೀರ್ ಮೇಲೆ ಎರಡು ಕಡೆ ಬದುಕ್ತಾವ. ಸೊ ಆಂಪಿಬಿಯನ್ಸ್. ಅದಾದ ನಂತರ ನೆಕ್ಸ್ಟ್ ಸರೀಸೃಪಗಳು, ರೆಪ್ಟೈಲ್ಸ್ ಅಂತಂದ ಹೇಳಿದ್ರೆ ಇವಾಗ ಆಂಪಿಬಿಯನ್ಸ್ ಅಂತಂದ ಹೇಳಿದ್ರೆ ಕಪ್ಪೆಗಳು. ಈಗ ರೆಪ್ಟೈಲ್ಸ್ ಅಂತಂದ ಹೇಳಿದ್ರೆ ಹಾವು, ಆಮೆ, ಇವೆಲ್ಲ ಏನಂತಂದ ಹೇಳಿದ್ರೆ ರೆಪ್ಟೈಲ್ಸ್. ಸೊ ಇವೆಲ್ಲ ಏನಂತಂದ ಹೇಳಿದ್ರೆ ಕೋಲ್ಡ್ ಬ್ಲಡೆಡ್ ಎನಿಮಲ್ಸ್ ಅಂತಂದ ಹೇಳ್ತೀವಿ. ಇವು ವಾತಾವರಣಕ್ಕೆ ಅನುಗುಣವಾಗಿ ಬಾಡಿ ಟೆಂಪರೇಚರ್ ಅನ್ನ ಹೊಂದಿಸ್ಕೊಳ್ತಾವ. ಅದಾದ ನಂತರ ಈಗ ನಾವು ಸಸ್ತನಿಗಳು ಸರ್, ನಾವು ಮನುಷ್ಯರು, ಪ್ರಾಣಿಗಳು, ನಾವೆಲ್ಲ ಹೆಂಗ್ರಿ ಮ್ಯಾಮಲ್ಸ್, ನಾವೆಲ್ಲ ಏನಂತಂದ ಹೇಳಿದ್ರೆ ವಾರ್ಮ್ ಬ್ಲಡೆಡ್ ಅಂತಂದ್ ಕರಿತೀವಿ. ನಮ್ಗೇನು ಫರ್ಕ್ ಬೀಳಂಗಿಲ್ಲ. ನಾವು ಹೋಗಿ ಹಿಮಾಲಯದಾಗ ಇರ್ಲಿ, ಅಥವಾ ಅಂಡಮಾನ್ ನಿಕೋಬಾರ್ದಾಗ ಹೋಗಿರ್ಲಿ, ಅಥವಾ ಸಮುದ್ರದಾಗ ಹೋಗಿರ್ಲಿ, ಅಥವಾ ನಾನು ಫುಲ್ ಆಫ್ರಿಕಾದಾಗ ಹೋಗಿರ್ತೇನಂದ್ರೂ ಕೂಡ ನಂಗೇನು ಪ್ರಾಬ್ಲಮ್ ಬರಂಗಿಲ್ಲ. ಹೀಟ್ ಆಗ್ಲಿ ಕೋಲ್ಡ್ ಆಗ್ಲಿ ನಮ್ ಬಾಡಿ ಟೆಂಪರೇಚರ್ ಬದಲಾಗಂಗಿಲ್ಲ. ನಮ್ದು ಯಾವಾಗ್ಲೂ ಏನಂದ್ರೆ 37°C ಅಷ್ಟೇ ಇರ್ತೈತೆ ಒಳಗಿನ ಬಾಡಿ ಟೆಂಪರೇಚರ್, ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಇದನ್ನ ಯೂಸ್ ಮಾಡ್ಕೊಳಕ್ ಏನ್ ಬಂದ್ರ ಅದನ್ನ ಶಾಖವನ್ನ ಮೇಂಟೈನ್ ಮಾಡೋಕೆ ನಮ್ ದೇಹದ ಒಳಗಡೆ ಇರುವಂತ ಶಕ್ತಿಯನ್ನ, ಎನರ್ಜಿಯನ್ನ ಯೂಸ್ ಮಾಡುತ್ತಾ. ಸೊ ಅದಕ್ಕೋಸ್ಕರ ನಮ್ಮನ್ನ ವಾರ್ಮ್ ಬ್ಲಡೆಡ್ ಅಂತಂದ ಹೇಳ್ತೀವಿ. ನಾವು ಯಾವಾಗ್ಲೂ ವಾರ್ಮ್ ಆಗಿರ್ತೇವೆ 37°C. ಹಂಗೆ ಎಲ್ಲಾ ಮ್ಯಾಮಲ್ಸ್ ಗಳು ಇದು ಕೋಲ್ಡ್ ಬ್ಲಡೆಡ್ ಅಂಡ್ ವಾರ್ಮ್ ಬ್ಲಡೆಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನವುಗಳಲ್ಲಿ ಹಾರಬಲ್ಲ ಸಸ್ತನಿ ಯಾವುದು ಅಂತಂದ ಹೇಳಿ ಕ್ವಶನ್ ಕೇಳಿದಾರೆ. ಇದ್ರೊಳಗಡೆ ಸಸ್ತನಿ ಅಂತಂದ ಹೇಳಿದ್ರ ಮರಿಗಳಿಗೆ ಜನ್ಮ ನೀಡುವಂತಹದ್ದು, ಮರಿಗಳಿಗೆ ಜನ್ಮವನ್ನ ನೀಡುವಂತಹ ಪ್ರಾಣಿಗಳನ್ನ ಸಸ್ತನಿಗಳು ಅಂತ ಕರಿತೀವಿ.
ಈಗ ಮೊಟ್ಟೆಯನ್ನ ಹಾಕೋದು ಅವೆಲ್ಲ ಸಸ್ತನಿಗಳು ಬರಂಗಿಲ್ಲ. ಸೊ ಓನ್ಲಿ ಮರಿಗಳನ್ನ ಹಾಕುವಂತ ಪ್ರಾಣಿಗಳನ್ನ ಸಸ್ತನಿಗಳು ಅಂತಂದ್ ಹೇಳ್ತೀವಿ. ಇದ್ರಲ್ಲಿ ಗಿಳಿ, ಕಾಗೆ, ಹದ್ದು ಇವೆಲ್ಲ ಮೊಟ್ಟೆ ಇಡ್ತಾವ. ಬಾವಲಿ ಏನಂತಂದ್ ಹೇಳಿದ್ರ ಹಾರುವಂತ ಸಸ್ತನಿ. ನೆಕ್ಸ್ಟ್ ಒಂದ್ ನೋಡ್ರಿ, ಬಿದಿರು ಎತ್ತರದ ಅಂತ ಕೇಳಿದಾರೆ. ಬಿದಿರು ಒಂದ್ ಅತ್ಯಂತ ಎತ್ತರದ ಏನ್ ಅಂತಂದ್ ಕೇಳಿದಾರೆ. ಏನಂತಂದ್ ಹೇಳಿದ್ರೆ ಇದನ್ನ ನಾವು ಹುಲ್ಲು ಅಂತಂದ್ ಹೇಳ್ತೀವಿ. ಇದೊಂದ್ ಏನಂತಂದ್ ಹೇಳಿದ್ರ ಹುಲ್ಲು ಅಂತಂದ್ ಹೇಳ್ತೀವಿ. ನೆನ್ಪಿಟ್ಕೊಳ್ರಿ, ಬಿದಿರು ಗಿಡ ಅಲ್ಲ, ಇದು ಹುಲ್ಲು ಜಾತಿಗೆ ಸೇರಿದಂತಹ ಒಂದು ಸಸ್ಯವಾಗಿದೆ. ಆಮೇಲೆ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಒಂದು ಸಸ್ಯ ಜಾತಿ ಅಂತಂದ್ ಹೇಳ್ತೀವಿ. ಅತ್ಯಂತ ವೇಗವಾಗಿ ಬೆಳೆಯುವಂತ ಒಂದು ಸಸ್ಯ ಜಾತಿ ಯಾವ್ದಂತಂದ್ ಹೇಳಿದ್ರ ಬಿದಿರು ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಬೋಲಾ ಸೋಂಕು ಯಾವ್ದ್ರಿಂದ ಉಂಟಾಗತ್ತೆ ಅಂತಂದ್ ಹೇಳಿ. ಎಬೋಲಾ ಸೋಂಕು ಯಾವ್ದ್ರಿಂದ ಉಂಟಾಗತ್ತೆ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಇದು ವೈರಸ್ ಇಂದ ಉಂಟಾಗತ್ತ. ಸೊ ಎಬೋಲಾ ಅನ್ನೋದೊಂದು ಏನಂತಂದ್ ಹೇಳಿದ್ರೆ ಮಾರಣಾಂತಿಕ ಕಾಯಿಲೆ. ಇದು ಎಬೋಲಾ ಹೆಮರೋಜಿಕ್ ಫೀವರ್ ಅಂತಂದ್ ಹೇಳಿ. ಸೊ ಇದರಿಂದ ಅಂದ್ರ ವೈರಾಣುಗಳಿಂದ ಉಂಟಾಗುವಂತದ್ದು. ಇದ್ರ ಲಕ್ಷಣಗಳೇ ಅಂತಂದ್ ಹೇಳಿದ್ರೆ ತೀವ್ರವಾದ ಜ್ವರ, ಸ್ನಾಯು ನೋವು, ಆಂತರಿಕ ರಕ್ತಸ್ರಾವ ಅಂದ್ರೆ ಬ್ಲಡ್ ವಾಮಿಟಿಂಗ್ ಆಗೋದು. ಸೊ ಇದೆಲ್ಲ ಏನಂತಂದ್ ಹೇಳಿದ್ರೆ ಇದಕ್ಕ ಥಿಂಗ್ಸ್ ಗಳಾಗಿರ್ತಾವ. ಇದು ವೈರಾಣುವಿನಿಂದ ಹರಡುವಂತ ಥಿಂಗ್ಸ್. ಈ ಕೆಲವೊಂದು ಇಂಪಾರ್ಟೆಂಟ್ ರೋಗಗಳನ್ನ ನೋಡ್ರಿ, ಟಿಬಿ ಅನ್ನೋ ಒಂದು ರೋಗ ಬರುತ್ತೆ, ಟ್ಯೂಬರ್ಕ್ಯುಲೋಸಿಸ್ ಅಂತಂದ್ ಹೇಳಿ. ಟಿಬಿ ಇದು ಯಾವ ಬ್ಯಾಕ್ಟೀರಿಯಿಂದ ಬರುತ್ತೆ ಅಂತಂದ್ ಹೇಳಿದ್ರೆ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತಂದ್ ಹೇಳಿ. ಟ್ಯೂಬರ್ಕ್ಯುಲೋಸಿಸ್ ಅಂತಂದ್ ಹೇಳಿ ಒಂದ್ ಬರುತ್ತೆ, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಕಲುಷಿತ ಆಹಾರದಲ್ಲಿ ಹರಡಿರುತ್ತೆ. ಟೈಫಾಯ್ಡ್ ಅಂತಂದ್ ಹೇಳಿ ಬರುತ್ತೆ. ಟೈಫಾಯ್ಡ್ ಬಂದಿರುತ್ತೆ, ಎಲ್ಲರಿಗೂ ನಿಮ್ಗೆ ಗೊತ್ತಿರುತ್ತೆ. ಅಫೆಕ್ಟ್ ಆದವರು ಟೈಫಾಯ್ಡ್, ಕಲುಷಿತ ಆಹಾರ ನೀರಿನಲ್ಲಿರುವಂತಹ ಒಂದು ಸಾಲ್ಮೋನೆಲ್ಲಾ ಟೈಫಿ ಅಂತಂದ್ ಹೇಳಿ. ಸಾಲ್ಮೋನೆಲ್ಲಾ ಟೈಫಿ ಅನ್ನೋ ಒಂದು ಇದರಿಂದ ವೈರಾಣುದಿಂದ ಬರ್ತೈತೆ. ಅದಾದ ನಂತರ ನೆಕ್ಸ್ಟ್ ಕಾಲರಾ ರೋಗ ನೋಡ್ರಿ. ಕಾಲರಾ ರೋಗ ಯಾವ್ದ್ರಿಂದ ಬರುತ್ತೆ ಅಂತಂದ್ ಹೇಳಿದ್ರೆ ಕ್ಲೋಸ್ಟ್ರಿಡಿಯಂ ಟೈಟಾನಿಯಾ ಅಂತಂದ್ ಹೇಳಿ. ಕ್ಲೋಸ್ಟ್ರಿಡಿಯಂ ಟೆಟಾನಿ ಅಂತಂದ್ ಹೇಳಿ. ಇದರಿಂದ ಏನಪ್ಪಾ ಅಂತಂದ್ ಹೇಳಿದ್ರ ನಿಮ್ಗ ಕಾಲರಾ ರೋಗ ಯಾವ್ದ್ರಿಂದ ಬರುತ್ತೆ ಅಂತಂದ್ರೆ ವಿಬ್ರಿಯೋ ಕಾಲರೆ. ಕಾಲರಾ ರೋಗ ಯಾವ್ದಂತಂದ್ ಹೇಳಿದ್ರೆ ವಿಬ್ರಿಯೋ ಕಾಲರೆ ಅಂತಂದ್ ಹೇಳಿ. ವಿಬ್ರಿಯೋ ಕಾಲರೆ ಈ ರೋಗದಿಂದ ಇದರಿಂದ ಬರುತ್ತೆ. ವಿಬ್ರಿಯೋ ಕಾಲರದಿಂದ ಏನಂತಂದ್ ಹೇಳಿದ್ರೆ ಕಾಲರಾ ರೋಗ ಬರುತ್ತೆ. ಇಲ್ಲಿ ನಾನು ಬರ್ದ್ನಲ್ಲ ಕ್ಲೋಸ್ಟ್ರಿಡಿಯಂ ಟೆಟಾನಿ ಅಂತಂದ್ ಹೇಳಿ, ಇದು ಧನುರ್ವಾತ ರೋಗ. ಇದು ಯಾವ್ದಂತಂದ್ ಹೇಳಿದ್ರೆ ಧನುರ್ವಾತ ರೋಗದಿಂದ ಬರ್ತೈತೆ. ಆಮೇಲೆ ನೆಕ್ಸ್ಟ್ ಡೆಂಗ್ಯೂ ಎದ್ರಿಂದ ಬರುತ್ತೆ ಅಂತಂದ್ ಹೇಳಿದ್ರೆ ಈಜಿಪ್ಟಿ ಸೊಳ್ಳೆಯಿಂದ. ಹೆಣ್ಣು ಸೊಳ್ಳೆ ಯಾವ್ದಂತಂದ್ ಹೇಳಿದ್ರೆ ಡೆಂಗ್ಯೂ ಯಾವ ರೋಗದಿಂದ ಬರುತ್ತೆ? ಈಜಿಪ್ಟಿ ಅನ್ನೋ ಒಂದು ಹೆಣ್ಣು ಸೊಳ್ಳೆಯಿಂದ ಬರ್ತೈತೆ ಡೆಂಗ್ಯೂ. ಅದಾದ ನಂತರ ನೆಕ್ಸ್ಟ್ ರೆಬಿಸ್ ನೋಡ್ರಿ. ರೆಬಿಸ್ ರೋಗ ಯಾವ್ದ್ರಿಂದ ಬರುತ್ತೆ? ನಾಯಿ ಕಚ್ಚೋದ್ರಿಂದ ರೆಬಿಸ್ ರೋಗ ಬರುತ್ತೆ. ಅದಾದ ನಂತರ ಏಡ್ಸ್ ಯಾವ್ದ್ರಿಂದ ಬರುತ್ತಂದ್ರೆ HIV ವೈರಾಣುದಿಂದ ಬರ್ತೈತೆ. ಈ ತರ ಕೆಲವೊಂದು ಲಿಸ್ಟ್ ಗಳು ಬರ್ತಾವ, ಅವುಗಳನ್ನ ನೀವು ನೋಡಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನೈತೆ? ಯಾವುದು ಬಣ್ಣವಿಲ್ಲದ, ವಾಸನೆ ಇಲ್ಲದ ವಿಷಕಾರಿ ಅನಿಲ ಅಂತಂದೇಳಿ. ಎಸ್, ಇಲ್ಲಿ ಯಾವ್ದಂತ ಕರೀತೀವಿ ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಅನ್ನ CO ಅಂತಂದ್ ಹೇಳ್ತೀವಿ. ಕಾರ್ಬನ್ ಡೈಆಕ್ಸೈಡ್ CO2 ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಒಳಗಡೆ ಏನಂತಂದ್ ಹೇಳಿದ್ರೆ ಯೂಸ್ ಆಗುವಂತ ಗ್ಯಾಸ್. ಮೀಥೇನ್ CH4 ಕೊಳಸೆ ಪ್ರದೇಶ, ಸಗಣಿ ಒಳಗಡೆ, ಭತ್ತದ ಹೊಲದಲ್ಲಿ ಬಿಡುಗಡೆ ಆಗೋದು. ಅದಾದ ನಂತರ ಆಕ್ಸಿಜನ್ ಏನಂತಂದಿದ್ರೆ ನಾವು ಉಸಿರಾಡಕ್ಕೆ ಯೂಸ್ ಮಾಡುವಂತ ಗ್ಯಾಸ್ ಆಗೈತೆ. ಕಾರ್ಬನ್ ಮೊನಾಕ್ಸೈಡ್ ಏನಂತಂದಿದ್ರೆ ವಾಹನಗಳಿಂದ ಬಿಡುಗಡೆ ಆಗುವಂತದ್ದು ಕಾರ್ಬನ್ ಮೊನಾಕ್ಸೈಡ್. ಅದಾದ ನಂತರ ನೈಟ್ರೋಜನ್ ಆಕ್ಸೈಡ್ಸ್, ಆಮೇಲೆ ಸಲ್ಫರ್ ಆಕ್ಸೈಡ್ಸ್ ಗಳು ವಾಹನಗಳ ಹೊಗೆಯಿಂದ ಉತ್ಪತ್ತಿ ಆಗುವಂತದ್ದು. ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅನ್ನ ನಾವು ಸೈಲೆಂಟ್ ಕಿಲ್ಲರ್ ಅಂತ ಕರಿತೀವಿ. ಯಾವುದೇ ಬಣ್ಣ ಇರಂಗಿಲ್ಲ, ವಾಸನೆ ಇರಂಗಿಲ್ಲ, ಬಟ್ ಆದ್ರೆ ಮೋಸ್ಟ್ ಡೇಂಜರಸ್ ಇದು. ಎಸ್, ಇದು ದೇಹದ ಮೇಲೆ ಏನಂತಂದ್ ಹೇಳಿದ್ರೆ ಹಿಮೋಗ್ಲೋಬಿನ್ ಜೊತೆಗೆ, ಸೊ ನಾವು ಉಸಿರಾಡುವಾಗ ಅನಿಲ ಏನ್ ಮಾಡತ್ತಂದ್ರೆ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಜೊತೆಗೆ ರಿಯಾಕ್ಷನ್ ಆಗಿ ಆಕ್ಸಿಜನ್ ಅನ್ನ ಏನಂತಂದ್ ಹೇಳಿದ್ರೆ ತುಂಬಾ ಅಫೆಕ್ಟ್ ಮಾಡತ್ತೆ ಹಿಮೋಗ್ಲೋಬಿನ್ ಜೊತೆಗೆ. ಈಗ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಹಿಮೋಗ್ಲೋಬಿನ್ ಐತೆ, ಅದೊಂಥರ ನಾವು ಏನಂತ ಕರಿತೀವಿ, ನಮ್ ಬಾಡಿ ಒಳಗಡೆ ಒಂದ್ ಹಡಗಿನ ತರ ಅಂತ ಕರಿತೀವಿ, ಹಡಗ್ ಅಂತಂದೇಳಿ. ಈಗ ಇದು ಕಾರ್ಬನ್ ಮೊನಾಕ್ಸೈಡ್ ಹೋಯ್ತು ಅಂತಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಳತ್ತೆ ಹಿಮೋಗ್ಲೋಬಿನ್ ಒಳಗಡೆ. ಈಗ ನಾವು ಇದನ್ನ ಆಕ್ಸಿಜನ್ ಹಾಕಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇವ್ ಎರಡು ಟ್ರಾನ್ಸ್ಫರ್ ಮಾಡ್ಬೇಕಲ್ಲ. ಈಗ ಹಿಮೋಗ್ಲೋಬಿನ್ ಒಳಗಡೆ ಕಾರ್ಬನ್ ಮೊನಾಕ್ಸೈಡ್ ಕೂತ್ಕೋತಂತಂದ್ರೆ ಮುಂದ್ ಪ್ರಾಬ್ಲಮ್ ಆಗತ್ತೆ, ಉಸಿರಾಟಕ್ಕೆ ಕರೆಕ್ಟ್ ಆಗಿ ಆಕ್ಸಿಜನ್ ಸರಬರಾಜು ಆಗಂಗಿಲ್ಲ. ಸೊ ಅದರಿಂದ ಪ್ರಾಬ್ಲಮ್ಸ್ ಗಳು ಬರ್ತಾವ. ಕಾರ್ಬನ್ ಮೊನಾಕ್ಸೈಡ್ ಇಸ್ ಮೋಸ್ಟ್ ಡೇಂಜರಸ್ ಅಂತಂದ್ ಹೇಳ್ತೀವಿ. ನೋಡ್ರಿ, ಕೆಲವೊಂದು ಗ್ಯಾಸಸ್ ಗಳು ಬರ್ತಾವ. ಈಗ ಫಾರ್ ಎಕ್ಸಾಂಪಲ್ O2 ಅಂತಂದ್ ಹೇಳ್ತೀವಿ. ಇದನ್ನ ನಾವು ಆಮ್ಲಜನಕ ಅಥವಾ ಆಕ್ಸಿಜನ್ ಅಂತಂದ್ ಹೇಳ್ತೀವಿ. ಇದು ಜೀವಿಗಳ ಉಸಿರಾಟಕ್ಕೆ ಮೇನ್ ಇಂಪಾರ್ಟೆಂಟ್, ಜೀವಿಗಳ ಉಸಿರಾಟಕ್ಕೆ ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ದಹನ ಕ್ರಿಯೆ ಅಂತಂದ್ ಹೇಳಿದ್ರೆ ಬೆಂಕಿ ಹಚ್ಚೋದು.
ಅಂದ್ರ ಕಂಬಷನ್ ದಹನ ಕ್ರಿಯೆಗೆ ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್. ಇವೆರಡಕ್ಕೂ ಏನಂತಂದ್ ಹೇಳಿದ್ರ ಆಕ್ಸಿಜನ್ ಇಂಪಾರ್ಟೆಂಟ್ ಆಗತ್ತ. ನೆಕ್ಸ್ಟ್ ನೈಟ್ರೋಜನ್ ನೋಡ್ರಿ, ನೈಟ್ರೋಜನ್ ಎದಕ್ ಇಂಪಾರ್ಟೆಂಟ್ ಅಂತ ಹೇಳಿದ್ರ ಸಸ್ಯದ ಬೆಳವಣಿಗೆಗೆ, ಗ್ರೋತ್ ಜಾಸ್ತಿ ಆಗ, ಜಾಸ್ತಿ ಹೈಟ್ ಬೆಳಿಬೇಕಂತಂದ ಹೇಳಿದ್ರ ನೈಟ್ರೋಜನ್ ಇಂಪಾರ್ಟೆಂಟ್ ಆಗತ್ತ. ಅದನ್ನ ನಾವು ಸಾರಜನಕ ಅಂತ ಕರಿತೀವಿ. ಆಮೇಲೆ ವಾತಾವರಣದಲ್ಲಿ ಅತಿ ಹೆಚ್ಚು ಯಾವ ಗಾಳಿ ಇರುತ್ತಂತ ಕೇಳಿದ್ರ ಅಂತಂದ ಹೇಳಿದ್ರ 78% ನೈಟ್ರೋಜನ್ ಇರುತ್ತ. ಸೊ ಆ ಪಾಯಿಂಟ್ ಅನ್ನು ಕೂಡ ಏನಂದ್ರೆ ನೀವು ಯೂಸ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಶೈತ್ಯೀಕರಣದಲ್ಲಿ ಈಗ ಹೆಣವನ್ನ ಕೂಡಿರ್ತಾರ ಈಗ ಇದ್ರೊಳಗಡೆ ಹಾಸ್ಪಿಟಲ್ ಒಳಗಡೆ ಅಲ್ಲಿಯೂ ಕೂಡ ಇದ್ರ ಶೈತ್ಯಾಗಾರ ಅಂತಂದ್ ಹೇಳ್ತೀವಲ್ಲ, ಅಲ್ಲಿಯೂ ಕೂಡ ನೈಟ್ರೋಜನ್ ಅನ್ನ ಬಳಸ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಏನಂತಂದ್ರೆ ನಮ್ ಉಸಿರಾಟದ ಮೂಲಕ ಹೊರಗಡೆ ಹೋಗುತ್ತೆ. ಉಸಿರಾಟದ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಏನಂದ್ರೆ ಹೊರಗಡೆ ಹೋಗುತ್ತ. ಅದಾದ ನಂತರ ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಏನಂದ್ರ CO2 ಯೂಸ್ ಆಗತ್ತ. ಅವು ಏನಂತ CO2 ಕ್ರಿಯೆಗೆ ಯೂಸ್ ಮಾಡ್ಕೊಂತಾವ. ಆಮೇಲೆ ಅಗ್ನಿಶಾಮಕ ದಳದಲ್ಲಿ, ಅಗ್ನಿಶಾಮಕಗಳಲ್ಲಿ ಯೂಸ್ ಮಾಡ್ತಾರಲ್ಲ ಗ್ಯಾಸ್, ಅಲ್ಲಿ ಯಾವ ಗ್ಯಾಸ್ ಅನ್ನ ಯೂಸ್ ಮಾಡ್ತಾರ ಅಂತಂದ್ರೆ CO2 ಗ್ಯಾಸ್ ಅನ್ನ ಯೂಸ್ ಮಾಡ್ತಾರ. ಈ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಹೈಡ್ರೋಜನ್. ಸೂರ್ಯನಲ್ಲಿ ಅತಿ ಹೆಚ್ಚು ಕಂಡು ಬರುವಂತ ಅನಿಲ ಯಾವ್ದಂದ್ರ ಹೈಡ್ರೋಜನ್ ಅಂತಂದ್ ಹೇಳ್ತೀವಿ. ಆಮೇಲೆ ರಾಕೆಟ್ಗೆ ಇಂಧನವಾಗಿ, ರಾಕೆಟ್ಸ್ ಗಳಿಗೆ ಇವಾಗ ಇಂಧನವಾಗಿ ಏನ್ ಮಾಡ್ತಿದಾರ ಅಂತಂದ್ರೆ ಹೈಡ್ರೋಜನ್ ಅನ್ನ ಬಳಸ್ತಿದಾರ. ನೆಕ್ಸ್ಟ್ ಅಮೋನಿಯಾ ತಯಾರಿಕೆಗೆ ಯಾವ ಗ್ಯಾಸ್ ಅನ್ನ ಬಳಸ್ತಾರ ಅಂತಂದ ಹೇಳಿದ್ರ ಹೈಡ್ರೋಜನ್ ಗ್ಯಾಸ್ ಅನ್ನ ಬಳಸ್ತಾರ, ಜಲಜನಕ ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮೀಥೇನ್ ಗ್ಯಾಸ್. ಮೀಥೇನ್ ಗ್ಯಾಸ್ ಏನಂತಂದ್ ಹೇಳಿದ್ರೆ ಇದನ್ನ ಬಯೋಗ್ಯಾಸ್ ಅಂತಂದ್ ಹೇಳ್ತೀವಿ. ಬಯೋಗ್ಯಾಸ್ ಯಾಕಂತ ಹೇಳ್ತೀವಿ ಅಂದ್ರ ಶಗಣಿಗಳಲ್ಲಿ ಎಲ್ಲಾ ಇದೇ ಗ್ಯಾಸ್ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಭತ್ತದ ಹೊಲಗಳಿಂದ ಬಿಡುಗಡೆ ಆಗುವಂತ ಗ್ಯಾಸ್ ಯಾವುದು? CH4 ಗ್ಯಾಸ್ ಅಂತಂದ್ ಹೇಳ್ತೀವಿ. ಆಮೇಲೆ ಕೊಳಚೆ ಪ್ರದೇಶಗಳಿಂದ ಬಿಡುಗಡೆ ಆಗುವಂತ ಗ್ಯಾಸ್ ಯಾವುದು? ಅದನ್ನು ಕೂಡ ನಾವು CH4 ಗ್ಯಾಸ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ Cl2 ಕ್ಲೋರಿನ್ ಅಂತಂದ್ ಹೇಳ್ತೀವಿ. ಇದು ಕುಡಿಯುವ ನೀರನ್ನ ಶುದ್ಧೀಕರಿಸಲು ಬಳಸುವಂತ ಗ್ಯಾಸ್ ಯಾವ್ದಂತಂದ್ ಹೇಳಿದ್ರ ನಾವು Cl2 ಅಂತಂದ್ ಹೇಳ್ತೀವಿ. ಆಮೇಲೆ ಬ್ಲೀಚಿಂಗ್ ಪೌಡರ್ ತಯಾರು ಮಾಡ್ತಾರಲ್ಲ, ಬ್ಲೀಚಿಂಗ್ ಪೌಡರ್ ಅದ್ಲೂ ಕೂಡ ಯಾವ್ದನ್ನ ಬಳಸ್ತಾರ ಅಂದ್ರ ಕ್ಲೋರಿನ್ ಅನ್ನ ಬಳಸ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಹೀಲಿಯಂ ಅಂತಂದ್ ಹೇಳಿ ಬರುತ್ತೆ. ಹೀಲಿಯಂ ಅನ್ನ ಎಲ್ಲಿ ಬಳಸ್ತಾರ ಅಂತಂದ್ರೆ ಬಲೂನ್ ಗಳಲ್ಲಿ ಬಳಸ್ತಾರ. ಬಲೂನ್ ಗಳಲ್ಲಿ ಏನಂತಂದ್ರೆ ಹೀಲಿಯಂ ಗಳನ್ನ ಬಳಸ್ತಾರ. ಇದೇನಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಕೆಲವೊಂದು ಗ್ಯಾಸ್ಗಳು. ಅದರಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಬರಂತ ಇದೊಂದು ತುಂಬಾ ಅಪಾಯಕಾರಿ. ಎಸ್. ಅದಾದ ನಂತರ ನೆಕ್ಸ್ಟ್ ಯಾವ್ದಂತಂದ್ರೆ ಅರ್ಗಾನ್ ಅಂತಂದೇಳಿ, ಅರ್ಗಾನ್. ಅದಾದ ನಂತರ ನೈಟ್ರೋಜನ್. ಇವ್ನೆರಡು ಎಲ್ಲಿ ಬಳಸ್ತಾರ ಅಂದ್ರೆ ಬಲ್ಬ್ ಒಳಗಡೆ ಬಳಸ್ತಾರ. ನಾವು ಇವಾಗ ಡಿಸ್ಕಷನ್ ಮಾಡಿದ್ವಿ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್.